ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ರಿದಮಿಕ್ ಯೋಗದಲ್ಲಿ 5ನೇ ತರಗತಿ ಬಾಲಕಿ ಸಿರಿಯಿಂದ ಅದ್ಭುತ ಯೋಗ ನೃತ್ಯ, ನೋಡುಗರು ನಿಬ್ಬೆರಗಾಗಿಸುವಂತೆ ಕಲಾ ಪ್ರದರ್ಶನ. ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಪತ್ನಿ ಮೇಲೆ ಅಕ್ರಮ ಸಂಬಂಧ ಶಂಕೆ, ರಾಡ್ನಿಂದ ಒಡೆದು ಕೊಲೆ, ಚಿಕ್ಕ ಮಕ್ಕಳಿಬ್ಬರು ಅನಾಥ. ಅಪ್ಪ ಅಮ್ಮ ಪೊಲೀಸ್ ಠಾಣೆಯಲ್ಲಿ ಕಾಡಿ ಬೇಡಿದರೂ ಒಪ್ಪಲಿಲ್ಲ ಮಗಳು, ಪ್ರೀತಿಸಿದವನ ಕೈ ಹಿಡಿದು ಹೊರಟೇ ಹೋದಳು. ಚಿಂತಾಮಣಿಯ ಗಾಂಧಿನಗರದಲ್ಲಿನ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರ ಮಿಂಚಿನ ದಾಳಿ, 3 ಮಹಿಳೆಯರು 2 ಪುರುಷರ ಬಂಧನ. ವಾರ್ತೆಗಳ ವಿವರ. 5ನೇ ತರಗತಿಯ ಈ ಪುಟ್ಟ ಬಾಲಕಿ ಸಿರಿ ರಿದಮಿಕ್ ಯೋಗದಲ್ಲಿ ಅದ್ಭುತ ಕಲಾ ಪ್ರದರ್ಶನವನ್ನು ನೀಡುತ್ತಿದ್ದು, ಈ ಬಾಲಕಿಯ ಯೋಗ ನೃತ್ಯ ನೋಡುಗರನ್ನು ನಿಬ್ಬೆರಗಾಗಿಸುವಂತೆ ಮಾಡುತ್ತದೆ. ಕ್ಷಣಾರ್ಧದಲ್ಲಿ ಕೈಕಾಲುಗಳನ್ನು ತಿರುಗಿಸುವುದು, ನೃತ್ಯ ಮಾಡುವುದು ಅಷ್ಟೇ ಅಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ಟೂಲ್ ಮೇಲೆ ನಿಂತು ಜ್ಯೂಸ್ ಕುಡಿಯುವ ದೃಶ್ಯವಂತೂ ರೋಚಕ. ಈ ಪ್ರತಿಭೆ ಯಾರು ಅಂತೀರಾ? ನೋಡಿ. ವಾಣಿಜ್ಯ ನಗರಿ ಚಿಂತಾಮಣಿಯ ಆರ್ಕೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಚಿಂತಾಮಣಿ ತಾಲೂಕು ಪತ್ರಕರ್ತ ಎಸ್.ವಿ. ರವಿಪ್ರಕಾಶ್ ಮತ್ತು ಉಮಾ ಮಹೇಶ್ವರಿಯ ಪುತ್ರಿ ಚಿಕ್ಕ ವಯಸ್ಸಿಗೆ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲೂ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿದ್ದಾಳೆ. ಈಕೆಯ ರಿದಮಿಕ್ ಯೋಗದ ಝಲಕ್ಕನ್ನು ಒಮ್ಮೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿರಿ ತನ್ನ ಅದ್ಭುತ ಪ್ರದರ್ಶನವನ್ನ ನೀಡಿದಳು. ನೋಡುವವರಿಗೆ ಇದೇನು ಮನುಷ್ಯನ ದೇಹವ, ರಬ್ಬರ್ ಉಂಡೆಯ ಎಂಬಂತೆ ಚಕ ಅಂತರಿ ತಮ್ಮ ತಾಳಕ್ಕೆ ತಕ್ಕಂತೆ ಯೋಗ ನೃತ್ಯವನ್ನ ಪ್ರದರ್ಶನ ಮಾಡುವ ಮೂಲಕ ನಿಬ್ಬೆರಗಾಗಿಸುವಂತೆ ಮಾಡಿದಳು. 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಸಿರಿ ಕಳೆದೊಂದು ವರ್ಷದಿಂದ ಚಿಂತಾಮಣಿಯ ಯೋಗ ಗುರು ನಂದಿನಿ ಗೋವಿಂದ್ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನ ತರಬೇತಿ ಪಡೆಯುತ್ತಿದ್ದಾಳೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಟ್ರೆಡಿಷನಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಚಾಂಪಿಯನ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದು, ಜನವರಿ 16ರಿಂದ 21ರವರೆಗೆ ಮಲೇಷಿಯಾದ ಕೋಲಾಲಂಪುರದಲ್ಲಿ ನಡೆಯಲಿರುವ ಯೋಗ ಸ್ಪರ್ಧೆಗೆ ಈ ಪುಟಾಣಿ ಆಯ್ಕೆಯಾಗಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿರಿ ಕೀರ್ತಿ ತಂದಿದ್ದಾಳೆ. ಈ ಪುಟಾಣಿ ಬಾಲಕಿಯ ಯೋಗ ನೃತ್ಯ ಯಶಸ್ಸನ್ನು ಕಾಣಲಿ ಎಂಬುದು ಈ ನ್ಯೂಸ್ ಟಿವಿಯ ಹಾರೈಕೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪ್ರೀತಿಸಿ 4 ವರ್ಷಗಳ ಹಿಂದೆ ಅಂತರ್ಜಾತಿ ವಿವಾಹವಾಗಿದ್ದ ಜೋಡಿಯಲ್ಲಿ ಅಕ್ರಮ ಸಂಬಂಧದ ವಾಸನೆ ತಾಗಿ ಹಲವು ದಿನಗಳಿಂದ ಗಲಾಟೆ, ನ್ಯಾಯ ಪಂಚಾಯಿತಿಯಲ್ಲಿದ್ದ ಪ್ರಕರಣ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಯನ್ನು ಅಕ್ರಮ ಸಂಬಂಧದ ಶಂಕೆ ಮೇಲೆ ಗಂಡ ಕೊಲೆ ಮಾಡಿರುವ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಪತ್ನಿಯನ್ನು ಕೊಲೆ ಮಾಡಿದ ಪತಿ ಜೈಲು ಸೇರಿರುವ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿರಿಗಿರೆಡ್ಡಿ ಪಾಳ್ಯ ಗ್ರಾಮದಿಂದ ವರದಿಯಾಗಿದೆ. ಗ್ರಾಮದ ಪರಿಶಿಷ್ಟ ಪಂಗಡದ ಬಾಲು ಎಂಬುವರು ಅದೇ ಗ್ರಾಮದ ವಾಸಿಯಾದ ಅಲ್ಪಸಂಖ್ಯಾತದ ಬಾವಾಜನ್ ಮಗಳಾದ
22 ವರ್ಷದ ದಿಲ್ಶಾದ್ ಅಲಿಯಾಸ್ ಕವಿತಾರವರನ್ನು 4 ವರ್ಷಗಳ ಹಿಂದೆ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಅಂತರಜಾತಿ ಮದುವೆಯಾದನು. ಅದೇ ಗ್ರಾಮದ ರಾಮು ಎಂಬುವರೊಂದಿಗೆ ತನ್ನ ಹೆಂಡತಿ ಅಕ್ರಮ ಸಂಬಂಧ ಹೊಂದಿದ್ದಾಳೆಂದು ಅನೇಕ ಸಲ ತನ್ನ ಹೆಂಡತಿ ಮೇಲೆ ಅನುಮಾನಗಳು ಹುಟ್ಟಿ ಹಲ್ಲೆ ಮಾಡುತ್ತಿದ್ದು, ಈ ಬಗ್ಗೆ ಅನೇಕ ಸಲ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿಗಳು ಮಾಡಿದರೂ ಪ್ರಯೋಜನ ಆಗಲಿಲ್ಲ. ಗುರುವಾರ ದಿನ ಮುರುಗಮಲೆ ದರ್ಗಕ್ಕೆ ತನ್ನ ಹೆಂಡತಿ ಮಕ್ಕಳೊಂದಿಗೆ ಹೋಗಿ ಹೆಂಡತಿಗೆ ತಲೆಬೋಳು ಮಾಡಿಸಿಕೊಂಡು ಮನೆಗೆ ಬಂದಿದ್ರು. ಗುರುವಾರ ದಿನ ಮುರುಗಮಲ ದರ್ಗಕ್ಕೆ ತನ್ನ ಹೆಂಡತಿ ಮಕ್ಕಳೊಂದಿಗೆ ಹೋಗಿ ಹೆಂಡತಿಗೆ ತಲೆಬೋಳು ಮಾಡಿಸಿಕೊಂಡು ಮನೆಗೆ ಬಂದಿದ್ರು. ಸಂಜೆ ಹೆಂಡತಿಗೆ ಅಕ್ರಮ ಸಂಬಂಧ ಬೆಳೆಸಬೇಡ ಎಂದ್ರು ಬೆಳೆಸುತ್ತಿದ್ದೀಯಾ, ಫೋನ್ ಮಾಡುತ್ತಿದ್ಯಾ ಎಂದು ಬೈದು ಕಬ್ಬಿಣದ ರ್ಯಾಡ್ನಿಂದ ಕೈ ಕಾಲುಗಳಿಗೆ ತಲೆಗೆ ತೀವ್ರ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ರಕ್ತಸ್ರಾವ ಆಗಿ ಕವಿತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಗಂಡ ಬಾಲುನೇ ಗಾಯಾಳನ್ನು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ದಾರಿ ಮಧ್ಯದಲ್ಲಿ ಮೃತಪಟ್ಟಿರುತ್ತಾಳೆ. 1 ವರ್ಷದ ಮತ್ತು 3 ವರ್ಷದ ಹೆಣ್ಣು ಮಕ್ಕಳು ಇದ್ದು ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿದ್ದಾರೆ. ಈ ಬಗ್ಗೆ ಮೃತಳ ತಾಯಿ ನಾಜಿನಾ ತನ್ನ ಮಗಳನ್ನು ಸಾಯಿಸಿರುವ ಬಾಲು ಮೇಲೆ ಕ್ರಮ ಜರುಗಿಸಲು ದೂರು ನೀಡಿದನ್ವಯ ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿ ಬಾಲುನನ್ನು ಬಾಗೇಪಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಚಿಕ್ಕಬಳ್ಳಾಪುರ ಜೈಲುಗೆ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವ ಜೋಡಿಗಳು ಪರಿಚಯ ಪ್ರೀತಿಯಾಗಿ ಒಬ್ಬರಿಗೊಬ್ಬರು ಕೂಡಿ ಬಾಳುವ ಹಂತಕ್ಕೆ ಹೋಗಿ ಪೋಷಕರ ವಿರೋಧದ ನಡುವೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಯುವಕ ಮದುವೆಯಾಗಿದ್ದಾನೆ. ಆದರೆ ಯುವತಿಯ ಮನೆಯವರು ನಿನಗೆ ಬೇರೆ ಮದುವೆ ಮಾಡ್ತೀವಿ, ನೀನು ಅವನನ್ನು ಬಿಟ್ಟು ಬಾ ಅಂತ ಕಾಡಿ ಬೇಡಿಕೊಂಡ್ರು. ನಾನು ವಯಸ್ಕಳು, ನಾನು ಪ್ರೀತಿಸಿದವನ ಜೊತೆ ಹೋಗ್ತೇನೆ ಅಂತ ಕಡ್ಡಿ ಮುರಿದಂತೆ ಹೇಳಿ ಪ್ರಿಯಕರನ ಕೈ ಹಿಡಿದು ನಡೆದಿದ್ದಾಳೆ. ಈ ಸ್ಟೋರಿ ಏನು ಅಂತೀರಾ ನೋಡಿ. ಈಕೆಯ ಹೆಸರು ಜಯಶ್ರೀ ಎಂ. ಇನ್ನು ಈಗ ತಾನೇ 19 ವರ್ಷ ವಯಸ್ಸು. ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೀಮಂಡಹಳ್ಳಿ ನಿವಾಸಿ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಇವನ ಹೆಸರು ಅನಿಲ್ ಕುಮಾರ್, ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ನಿವಾಸಿ. ಅನಿಲ್ ಹೊಸಕೋಟೆಗೆ ಹೋಗಿ ಬರುತ್ತಿದ್ದಾಗ ಜಯಶ್ರೀ ನೋಡಿದ್ನಂತೆ ಅಷ್ಟೇ. ಮುಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದೆ. ಪರಿಚಯ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ. ಅಷ್ಟರಲ್ಲಿ ಇವರಿಬ್ಬರ ಪ್ರೀತಿ ಪ್ರೇಮ ಜಯಶ್ರೀ ಮನೆಯಲ್ಲಿ ಗೊತ್ತಾಗಿದೆ. ಬೇರೆ ಹುಡುಗನ್ನು ನೋಡಿ ಮದುವೆ ಮಾಡಲು ಆಕೆಯ ತಂದೆ ತಾಯಿ ಯತ್ನಿಸಿದ್ದಾರಂತೆ. ಅಷ್ಟರಲ್ಲಿ ಜಯಶ್ರೀ ಮನೆಯಲ್ಲಿ ಹೇಳದೆ ಕೇಳದೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ನೇರವಾಗಿ ಪ್ರಿಯಕರನ ಮನೆಗೆ ಆಗಮಿಸಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ. ದವರೇ ನಮಗೆ ಇವಾಗ ಪ್ರಾಬ್ಲಮ್ ಮಾಡ್ತಾ ಇರೋದು. ಇವಾಗ ಅವನ್ನ ಬಿಟ್ಬಿಡು, ಅವ್ರ ಕ್ಯಾಸ್ಟ್ ಬೇರೆ, ನಿನ್ನ ಕ್ಯಾಸ್ಟ್ ಬೇರೆ, ಬಿಟ್ಬಿಡು, ಮನೆಗೆ ಬಂದ್ಬಿಡು ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಹೋಗೋಕೆ ಇಷ್ಟ ಇಲ್ಲ. ನನಗೆ ಏನೇ ಆದರೂ ಇವನೇ ಬೇಕು, ನಾನು ಇವನ ಜೊತೆನೇ ಇರ್ತೀನಿ. ನಾವು 19ನೇ ತಾರೀಕು ವಿದ್ರಾಶ್ವತ್ಥದಲ್ಲಿ ಮದುವೆ ಆದ್ವಿ. ನಾವು ನಮ್ಮ ತಂದೆ ತಾಯಿನೇ, ಇನ್ಯಾರೂ ಇಲ್ಲ. ನಮ್ಮದು ಹೊಸಕೋಟೆ ಹತ್ರ ಚೀಮಂಡಹಳ್ಳಿ. ನಮ್ಮ ತಂದೆ ತಾಯಿನೇ ನಮಗೆ ಪ್ರಾಬ್ಲಮ್ ಮಾಡ್ತಾ ಇರೋದು. ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಅಂಕಲ್ಲು ಎಲ್ಲರೂ ಸೇರಿ ನಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಇವರಿಗೆ 25, ನನಗೆ 19. ನಾನು ಫಸ್ಟ್ PU ಇಲ್ಲಿದ್ದ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರು ಏನಕ್ಕೋ ಅಂತ ಹೊಸಕೋಟೆಗೆ ಬಂದಾಗ ನಾವು ಬಸ್ಸಲ್ಲಿ ಪರಿಚಯ ಆಗಿ ಮತ್ತು ಇನ್ಸ್ಟಾಗ್ರಾಮಿಂದ ನಾವು ಫ್ರೆಂಡ್ಸಾಗೇ ಇದ್ವಿ. ಆಮೇಲೆ ಲವ್ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಯಿತು. ಮತ್ತು ಮನೇಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆದಮೇಲೆ ಇನ್ನು ಏನಾದರೂ ಮಾಡಿಬಿಡ್ತಾರೆ ಅಂತ ಭಯಕ್ಕೋಸ್ಕರ ನಾನೇ ಬಂದು ಕೇಳಿದ್ದಕ್ಕೆ ಬೇಡ ನೀನು ಹೋಗು ಅಂತ ಹೇಳಿದ್ರು ಇವರು. ಇಲ್ಲ, ನನ್ನ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಭಯ ಆಗ್ತಿದೆ, ನನ್ನನ್ನು ಮದುವೆ ಆಗು ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವ್ರು ಬೇಡ ಅಂತಲೇ ಹೇಳಿದ್ರು. ಮತ್ತು ನಾವೇ ಒಂದಿನ ಎಲ್ಲ ಟೈಮ್ ಕೊಟ್ಟು ಆಮೇಲೆ ಅವತ್ತು ಮಾರನೇ ದಿನ ಅವ್ರಿಗೂ ಇಷ್ಟ ಇಲ್ಲ, ಆದರೂ ಮದುವೆ ಮಾಡಿದ್ರು ಅವರು. ನನ್ನಿಂದ ಇವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಪ್ರಾಬ್ಲಮ್. ಇವಾಗ ಅವರು ಇವಾಗ ಒಪ್ಪಿದ್ದಾರೆ. ಆದರೆ ನನ್ನಿಂದ ಇವ್ರಿಗಾಗಲಿ ಅವರು ತಂದೆ ತಾಯಿಗೆ ಎಲ್ಲರಿಗೂ ಪ್ರಾಬ್ಲಮ್. ಇವಾಗ ನಾನು ಬಂದಿರೋದಕ್ಕೆ ಅವ್ರ ಮನೆ ಹತ್ರ ಎಲ್ಲ ಹುಡ್ಕೊಂಡೋಗಿ ಅವ್ರಿಗೆ ಪ್ರಾಬ್ಲಮ್ ಮಾಡೋದು ಹಂಗೆಲ್ಲ ಅವ್ರಿಗೆ ಸ್ವಲ್ಪ ಭಯ ಇದೆ. ಅದಕ್ಕೆ ಇದರಿಂದ ನಮಗೆ ಬೇಗ ಬೇಕು. ಎಷ್ಟು ದಿನ ಆದರೂ ನಾವು ಈ ಥರನೇ ಇರೋಕ್ಕಾಗಲ್ಲ. ನಮ್ಗೆ ರಕ್ಷಣೆ ಬೇಕು. ಇವರಿಂದ ನಮಗೇನು ಪ್ರಾಬ್ಲಮ್ ಆಗಬಾರ್ದು. ನನಗಾಗಲಿ ಇವ್ರ ಫ್ಯಾಮಿಲಿಗಾಗಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು. ನಾವು ಮುಂಚೆ ಥರನೇ ಲೈಫ್ ಲೀಡ್ ಮಾಡಬೇಕು ಅಷ್ಟೇ. ಇತ್ತ ಮಗಳು ಕಾಣೆಯಾದ ಬಗ್ಗೆ ಜಯಶ್ರೀ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಗಳು ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ದಾರೆ.
ಅಷ್ಟರಲ್ಲಿ ಜಯಶ್ರೀ ಹಾಗೂ ಅನಿಲ್ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿಕೊಂಡು ಹನಿಮೂನ್ಗೆ ಹೋಗಿ ಬಂದಿದ್ದಾರೆ. ಇತ್ತ ಜಯಶ್ರೀ ಮನೆಯಲ್ಲಿ ದೂರು ದಾಖಲು ಮಾಡ್ತಿದ್ದಂತೆ ಬೆದರಿದ ಜೋಡಿ ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಆಗಮಿಸಿ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಮೊರೆ ಹೋಗಿದ್ರು. ಎಸ್ಪಿ ಕಚೇರಿಯಿಂದ ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದೇ ತಡ. ಜಯಶ್ರೀ ತಂದೆ ತಾಯಿ ಬಂಧು ಬಳಗ ಎಸ್ಪಿ ಕಚೇರಿಗೆ ಆಗಮಿಸಿ ವಾಪಸ್ ಮನೆಗೆ ಬರುವಂತೆ ಜಯಶ್ರೀಯನ್ನು ಪರಿಪರಿಯಾಗಿ ಬೇಡಿಕೊಂಡ್ರು. ನಾನು 19 ತಾರೀಕು ಮದುವೆ ಆದೆ. ನಮ್ಮ ಮನೆ ಕಡೆಯಿಂದ ಯಾರಿಗೂ ಈ ಹುಡುಗಿಗೆ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಮನೆಯಲ್ಲಿ ನಾನು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಅವ್ರನ್ನೂ ಕರ್ಕೊಂಡೋಗಿ ನಮ್ಮ ಮನೆಯವ್ರ ಜೊತೆ ನಾನು ಮದುವೆ ಆಗಿದ್ದು. ನಮ್ಮ ಕಡೆಯಿಂದ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇವರ ಮನೆಯವ್ರ ಕಡೆಯಿಂದ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಹುಡುಕ್ಬಿಟ್ಟು ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅನ್ನೋದು. ಇದು ಮನೆ ಹತ್ರ ಹುಡ್ಕೊಂಡೋಗಿ ಅಲ್ಲಿ ನಮ್ಮ ಮಮ್ಮಿ ನಮ್ಮ ಅಪ್ಪಗೆ ಟಾರ್ಚರ್ ಮಾಡೋದು. ಇಲ್ಲ ನಮ್ಮದು ಹೋಟ್ಲಿದೆ, ಆ ಹೋಟ್ಲ್ ಹತ್ರ ಹೋಗಿ ನಮ್ಮ ಅಕ್ಕ ನಮ್ಮ ಬಾವಾಗೆಲ್ಲ ಟಾರ್ಚರ್ ಮಾಡೋದು ಮಾಡ್ತಾವ್ರೆ. ಇನ್ನೂ ಬೈ ಚಾನ್ಸ್ ಸಿಕ್ಕಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ಅವ್ನ ಸಾಯಿಸ್ಬಿಟ್ಟು ನಮ್ಮ ಹುಡುಗಿನ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಅನ್ನೋದು. ಹಿಂಗೆಲ್ಲ ಮಾಡಿ ಭಯ ಇಕ್ಸ್ತಾ ಇದ್ದಾರೆ. ಅದಕ್ಕೆ ನಮಗೆ SP ಸಾಹೇಬ್ರ ಕಡೆಯಿಂದ ಸ್ವಲ್ಪ ರಕ್ಷಣೆ ಬೇಕಾಗಿದೆ. ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮದು ಬಂಡಳ್ಳಿ, ಮುದ್ದೇನಹಳ್ಳಿ ಪೋಸ್ಟ್, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಹೊಸಕೋಟೆಗೆ ಸ್ಪೇರ್ ಪಾರ್ಟ್ಸ್ ತೊಗೊಳಕ್ಕೆ ಹೋಗ್ತಿದ್ದೆ ನನ್ನ ಗಾಡಿಗೆ. ಒಂದು 4-5 ಟೈಮ್ಸ್ ನೋಡಿ ಮತ್ತೆ ಇನ್ಸ್ಟಾಗ್ರಾಮಿಂದ ಮೆಸೇಜ್ ಮಾಡಿಕೊಂಡು ಮತ್ತೆ ನಮ್ಮದು ಲವ್ ಆಗಿ 3 ಇಯರ್ಸ್ ಆಯಿತು. 3 ಇಯರ್ಸ್ ಆದಮೇಲೆ ನಾವು 19ನೇ ತಾರೀಕು ಮದುವೆ ಆದ್ವಿ. ನಾವೇ ಮದುವೆ ಮಾಡ್ತೀವಿ ಬಾ ಮಗಳೇ ಅಂತ ಜಯಶ್ರೀ ಕಾಲು ಹಿಡಿದು ಬೇಡಿಕೊಂಡ್ರು. ಜಯಶ್ರೀ ಮಾತ್ರ ತಂದೆ ತಾಯಿಯ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಡದೆ, ನಾನು ವಯಸ್ಕರಳು, ನನ್ನಿಷ್ಟ, ಪ್ರೀತಿಸಿದವನ ಜೊತೆಯೇ ಹೋಗುವುದಾಗಿ ಪೊಲೀಸರಿಗೆ ಹೇಳಿಕೆ ನೀಡಿ ಪ್ರಿಯಕರನ ಅನಿಲ್ ಜೊತೆ ಹೊರಟು ಹೋದಳು. ಆದರೆ ಅನಿಲ್ ತಮಗೆ ಪ್ರಾಣ ಭೀತಿ ಇರುವುದಾಗಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ಮನೆಯ ಮೇಲೆ ಚಿಂತಾಮಣಿಯ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿ ಅಕ್ರಮವಾಗಿ ತೊಡಗಿದ್ದ 3 ಮಹಿಳೆಯರು ಸೇರಿದಂತೆ 2 ಪುರುಷರನ್ನ ಬಂಧಿಸಿದ್ದಾರೆ. ಚಿಂತಾಮಣಿ ನಗರದಲ್ಲಿ ವೇಶ್ಯಾವಾಟಿಕೆ ಅಡ್ಡೆಗೆ ನಗರ ಠಾಣಾ ಪೊಲೀಸರು ದಾಳಿ ನಡೆಸಿ 5 ಜನರನ್ನ ಬಂಧಿಸಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯ ಗಾಂಧಿನಗರ ಬಡಾವಣೆಯೊಂದರಲ್ಲಿ ಹಲವು ದಿನಗಳಿಂದ ಸಂದೇಹಾಸ್ಪದ ಚಟುವಟಿಕೆಗಳು ನಡೆದಿದೆ ಎಂಬ ಖಚಿತ ಮಾಹಿತಿ ಪೊಲೀಸರು ಪಡೆದಿದ್ರು. ತಕ್ಷಣವೇ ನಗರ ಠಾಣೆಯ ಪೊಲೀಸರು ಸುತ್ತುವರೆದು ದಾಳಿ ನಡೆಸಿದ್ದಾರೆ. ಡಿವೈಎಸ್ಪಿ ಮುರಳೀಧರ್ ಪಿ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ವಿ ರಮೇಶ್ ಮತ್ತು ಸಿಬ್ಬಂದಿ ಸೇರ್ಕೊಂಡು ಪೊಲೀಸ್ ತಂಡವು ರಹಸ್ಯವಾಗಿ ಕಾರ್ಯಾಚರಣೆ ನಡೆಸಿ ಅಡ್ಡಿಯ ಒಳಗಿದ್ದ 3 ಮಹಿಳೆಯರು ಮತ್ತು 2 ಪುರುಷರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಬೇರೆ ರಾಜ್ಯಗಳಿಂದ ಮಹಿಳೆಯರನ್ನ ಕರೆತಂದು ಇಲ್ಲಿ ಸಂಘಟಿತ ವೇಶ್ಯಾವಾಟಿಕೆ ದಂಧೆ ನಡೆದಿತ್ತು ಎಂಬುದು ತನಿಖೆಯಲ್ಲಿ ಹೊರಬಿದ್ದಿರುವ ಮಾಹಿತಿ. ಘಟನೆಯ ಕುರಿತು ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಅಡ್ಡಿಯನ್ನು ನಡೆಸುತ್ತಿದ್ದವರ ಹಿನ್ನೆಲೆ, ಜಾಲದ ವ್ಯಾಪ್ತಿ ಮತ್ತು ಏನು ಯಾರ್ಯಾರು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದರ ಕುರಿತಂತೆ ಮುಂದಿನ ತನಿಖೆ ನಡೀತಾ ಇದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೊಂದು ಕುಗ್ರಾಮ. SC STಗಳು ಹೆಚ್ಚು ವಾಸಿಸುತ್ತಿರುವ ಈ ಗ್ರಾಮದಲ್ಲಿ
ಚರಂಡಿ, ರಸ್ತೆ, ಅಶ್ವತ್ಥಕಟ್ಟೆ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಕಳೆದ 3 ವರ್ಷಗಳಿಂದ ಬೇಡಿಕೆ ಸಲ್ಲಿಸುತ್ತಿದ್ದರೂ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾ ಬರುತ್ತಿದ್ದಾರೆ. ಇಂದು ಗ್ರಾಮದಲ್ಲಿ ನಡೆಸಿದ ವಾರ್ಡ್ ಸಭೆಯಲ್ಲೂ ಗ್ರಾಮಸ್ಥರ ಮನವಿಗೆ ಕಿವಿಗೊಡದೆ ಕಾಟಾಚಾರಕ್ಕೆ ಸಭೆ ಮಾಡಿ ಎದ್ದು ಹೋಗಿದ್ದಾರೆಂದು ಪೂಜನಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪೂಜನಹಳ್ಳಿ ಗ್ರಾಮ ಹಿಂದುಳಿದ ಗ್ರಾಮವಾಗಿದ್ದು ಇಲ್ಲಿ ಹೆಚ್ಚಿಗೆ SC ST ಜನಾಂಗದವರೇ ವಾಸ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೂಗಳತೆ ದೂರದಲ್ಲಿರುವ ಈ ಗ್ರಾಮವನ್ನು ಅಭಿವೃದ್ಧಿಗೊಳಿಸುವಂತೆ ಪಂಚಾಯಿತಿಗೆ ಕಳೆದ 3 ವರ್ಷಗಳಿಂದ ಅರ್ಜಿ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಗ್ರಾಮದಲ್ಲಿ ಚರಂಡಿ, ರಸ್ತೆ ದುರಸ್ತಿ, ಅಶ್ವತ್ಥಕಟ್ಟೆ ನಿರ್ಮಾಣದ ಜೊತೆಗೆ ಈ ಖಾತೆಗಳು ಶೀಘ್ರವಾಗಿ ಮಾಡಿಸಬೇಕೆಂದು ಮನವಿ ಸಲ್ಲಿಸಿದ್ರೂ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದ್ದಾರೆ. ಇದೇ ಗ್ರಾಮದ ಉಪಾಧ್ಯಕ್ಷರು ನಿಧನರಾದ ಮೇಲೆ ಈ ಗ್ರಾಮವನ್ನು ಇನ್ನಷ್ಟು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ದಾರೆ. ಗ್ರಾಮಸ್ಥರ ಮನವಿ ಮೇರೆಗೆ ಇಂದು ವಾರ್ಡ್ ಸಭೆ ಕರೆಯಲಾಗಿತ್ತು. ವಾರ್ಡ್ ಸಭೆಗೆ ಹಾಜರಾಗಿದ್ದ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಬೇಡಿಕೆಗಳನ್ನು ಪುರಸ್ಕರಿಸದೆ ಕಾಟಾಚಾರಕ್ಕೆ ಸಭೆ ನಡೆಸಿ ಎದ್ದು ಹೊರಟು ಹೋಗಿದ್ದಾರೆ ಎಂದು ಮಾಜಿ ಸದಸ್ಯ ಗೋಪಿ ಆರೋಪಿಸಿದ್ದಾರೆ. ಒಂದು ಬಂದು ಅದು 2024ರದು, ಇದು 23ರದೊಂದು, ಅದು 1 ಲಕ್ಷ ಕಾಮಗಾರಿ. ಇದು ವರ್ಗ ಬಂದದ್ದು ಅದು 25-26 ಈ ವರ್ಷದ್ದು. ಆ ವರ್ಷದಲ್ಲಿ ಅಂದರೆ ಇವಾಗೆಲ್ಲ ಇದನ್ನು ಕೂಡೀಕರಣ ಮಾಡ್ಕೊಂಡು ಒಂದೇ ಸೇರಿ ಅದನ್ನು ವರ್ಕ್ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ವರ್ಕ್ ಮಾಡೋಕ್ಕೆ ಹೋದಾಗ ಈ ಥರ ನಿಮ್ಮೂರು ಗ್ರಾಮಸ್ಥರು ಈ ಥರ ಕೊಟ್ಟಿದ್ದಾರೆ ಅಂತ ಆರೋಪಗಳು ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಅಷ್ಟೇ. ಮಾಡಬೇಡ ಅಂತ ಯಾರೂ ಕೊಟ್ಟಿಲ್ಲ, ಆದರೆ ಅಧಿಕಾರಿಗಳು ಈ ಕೆಲಸ ಮಾಡಬಾರ್ದು ಅಂತ ನಿಮ್ಮ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಅಂತ. ಅರ್ಜಿ ತೋರಿಸಿ ಸ್ವಾಮಿ ಅಂತೇಳಿ ಅಂದರೆ ಇದುವರೆಗೂ ತೋರಿಸಿಲ್ಲ. ಇವತ್ತು ಕೂಡ ಗ್ರಾಮಕ್ಕೆ ಬಂದಾಗ ಏನು ವಾಟ್ಸಪ್ಪಲ್ಲಿ ಏನು ಇತ್ತೇನೋ ಅದನ್ನು ತಗೊಂಡು ವಾಟ್ಸಪ್ಪಲ್ಲಿ ಓದ್ಬಿಟ್ಟು ಊರು ಗ್ರಾಮಸ್ಥರು ತಿಳಿಸ್ಬಿಟ್ಟು ಹೋಗಿದ್ದಾರೆ. ಇಲ್ಲ, ತೋರಿಸಿಲ್ಲ, ಏನು ತೋರಿಸಿಲ್ಲ. ನಾವು ಅಲ್ಲಿ ನಮ್ಮ ಗ್ರಾಮ ಪರವಾಗಿ ಏನನ್ನ ಒಂದು ಅರ್ಜಿಗಳು ಅಲ್ಲಿಗೆ ಹೋದಾಗ ಆ ಅರ್ಜಿಗಳು ತಗೊಂಡು ಅದನ್ನು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧ್ಯಕ್ಷರಿಗೂ ಇಲ್ಲ, PDOಗೂ ಇಲ್ಲ. ಇವತ್ತಿಗೂ ಕೂಡ ಖಾತೆಗಳಿಗಂತ ಕೊಟ್ಟಿರೋ ಅಂಥದ್ದನ್ನು ಏನು ಸುಮಾರು 6 ತಿಂಗಳಾಗಿದ್ದರೂ ಕೂಡ ಇದುವರೆಗೂ ಖಾತೆ ಮಾಡಿಲ್ಲ ಅವರು. ಒಟ್ನಲ್ಲಿ ಇಬ್ಬರ ಜಗಳದಲ್ಲಿ ಊರು ಬಡವಾಯಿತು ಅನ್ನುವಂತಾಗಿರುವ ಪೂಜನಹಳ್ಳಿ ಗ್ರಾಮದ ಅಭಿವೃದ್ಧಿ ಮರೀಚಿಕೆಯಾಗಿದ್ದು, ಮೇಲಾಧಿಕಾರಿಗಳಾದರೂ ಮಧ್ಯಪ್ರವೇಶಿಸಿ ಅನುದಾನ ಒದಗಿಸಿ ಗ್ರಾಮದ ಅಭಿವೃದ್ಧಿಗೆ ಅನುದಾನ ಒದಗಿಸುತ್ತಾರಾ ಇಲ್ಲ ಕಾದು ನೋಡಬೇಕಾಗಿದೆ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಕ್ಕಲಿಗ ಸಮುದಾಯದ ಮುಖಂಡರು ವೈಯಕ್ತಿಕ ಜೀವನದ ಜೊತೆಗೆ ಸಮುದಾಯಕ್ಕೂ ಸಹಕಾರ ನೀಡಬೇಕು ಎಂದು ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಪೀಠಾಧ್ಯಕ್ಷ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಸಲಹೆ ನೀಡಿದರು. ಉದ್ದೇಶ ನಮ್ಮ ಜನಾಂಗಕ್ಕೆ ಏನಾದರೂ ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ನೂತನ ಕಚೇರಿಯನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೀಠಾಧ್ಯಕ್ಷ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಉದ್ಘಾಟನೆ ಮಾಡಿ ಮಾತನಾಡಿ, ದೆಹಲಿ ಸೇರಿದಂತೆ ರಾಷ್ಟ್ರಾದ್ಯಂತ ಮಠದ 500ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಿವೆ. ಚಿಂತಾಮಣಿಯಲ್ಲಿ ಮಾತ್ರ ಮಠದ ಅಥವಾ ಸಂಘದ ಯಾವುದೇ ವಿದ್ಯಾಸಂಸ್ಥೆ ಇಲ್ಲ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ 15 ವರ್ಷಗಳಿಂದ ಏನಾದರೂ ಮಾಡಿ ಅಂತ ಮುಖಂಡರಿಗೆ, ಭಕ್ತರಿಗೆ ಸಲಹೆ ನೀಡುತ್ತಿದ್ದಾರೆ. ಸಂಘಟಿತರಾಗಿ ಸಮುದಾಯದ ಮುಂದಿನ ಪೀಳಿಗೆಗೆ ಏನನ್ನಾದರೂ ಕೊಡುಗೆಯನ್ನ ಬಿಟ್ಟು ಹೋಗಬೇಕು. ಕುಟುಂಬದ ಜೊತೆಗೆ ಸಮುದಾಯದ ಬಗ್ಗೆಯೂ ಕಾಳಜಿ ಇರಲಿ. ನಾವು ಹೋದ ನಂತರ ಸಮಾಜ ಮತ್ತು ಸಮುದಾಯಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವಂತಾಗಬೇಕು ಅಂದರು. ಬರೀ ನಿಮ್ಮ ಹೆಂಡ್ರು ನಿಮ್ಮ ಮಕ್ಕಳು ಸಾಕ್ರಪ್ಪ, ಸಾಕ ಜೊತೆ ಒಂದಿಷ್ಟು ಸಮುದಾಯದ ಬಗ್ಗೆ ನಿಮ್ಮ ಗಮನ ಇರಲಿ. ಸಮುದಾಯದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ. ಇವತ್ತು ನಾವು ಸಿ ಬೈರೇಗೌಡರು ಯಾಕೆ ನೆನೆಸ್ಕೊಂತೇವೆ? ಸಮುದಾಯದ ಬಗ್ಗೆ ನಿಂತರು. ಅಥವಾ ಇನ್ನು ನಮ್ಮ ಕೆಂಪೇಗೌಡರು ಯಾಕೆ ಜ್ಞಾಪಕ ಮಾಡ್ಕೊತೇವೆ? ಅಥವಾ ಬಾಲಗಂಗಾಧರ ಸ್ವಾಮಿ ಯಾಕೆ ಜ್ಞಾಪಕ ಮಾಡ್ಕೊತೇವೆ? ಅವ್ರು ಹೊರತಾಗಿ ಈಗ ಒಂದಿಷ್ಟು ಸಮುದಾಯಕ್ಕೆ ನಿಂತರು. ನಮ್ಮ ಸಮುದಾಯ, ನಮ್ಮ ಸಮಾಜ, ನಾವು ಆ ಸಮಾಜಕ್ಕೆ ಅನುಕೂಲ ಮಾಡಬೇಕು, ಆ ಸಮುದಾಯಕ್ಕೆ ಶಕ್ತಿ ಕೊಡಬೇಕು ಅಂತ ನಿಂತಿದ್ರಿಂದ ಇವತ್ತು ನಾವು ಬೈರೇಗೌಡರ ಹೆಸರು ಹೇಳ್ತೇವೆ, ಕೆಂಪೇಗೌಡರ ಹೆಸರು ಹೇಳ್ತೇವೆ, ಇನ್ನೊಬ್ಬರ ಹೆಸರು ಹೇಳ್ತೇವೆ. ಅವ್ರು ಏನು ಮಾಡಿದ್ರೆ ಯಾಕೆ ಹೇಳ್ತಿದ್ದು ನಾವು? ಅದಕ್ಕೆ ಹೇಳೋದು, ಸತ್ತು ಬದುಕಬೇಕಾ, ಸತ್ತಂಗೆ ಬದುಕಬೇಕಾ ಅಂತ. ಈ ಸಂದರ್ಭದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಗೋಪಲ್ಲಿ ರಘುನಾಥ ರೆಡ್ಡಿ, ರಾಜ್ಯ ಒಕ್ಕಲಿಗರ ಸಂಘದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ, ಮಾಜಿ ನಗರಸಭಾ ಅಧ್ಯಕ್ಷರಾದ ಎಂ ಪ್ರಕಾಶ್, ತಾಲೂಕು ಅಧ್ಯಕ್ಷರಾದ ಗೋವಿಂದ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೆಸಿ ವ್ಯಾಲಿ ಯೋಜನೆಯಿಂದ ಕೆರೆಗಳಿಗೆ ನೀರು ಹರಿದು ವಾತಾವರಣ ಕಲುಷಿತಗೊಂಡಿರುವ ರೀತಿಯಲ್ಲಿ ಸಹಕಾರ ರಂಗವೂ ಸಹ ರಾಜಕೀಯದಿಂದ ಕಲುಷಿತಗೊಂಡಿದೆ. ಕೆಲ ರಾಜಕಾರಣಿಗಳ ಪಾಲಿಗೆ ಬ್ಯಾಂಕ್ ಗಂಜಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದ ಅಧ್ಯಕ್ಷ
ಕಡಗಟ್ಟೂರು ಕೆವಿ ದಯಾನಂದ್ ಕಳವಳ ಬೇಸರ ವ್ಯಕ್ತಪಡಿಸಿದರು. ಕೋಲಾರ ತಾಲೂಕಿನ ಕಡಗಟ್ಟೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘದಿಂದ ಶುಕ್ರವಾರ 69 ಮಂದಿ ರೈತರಿಗೆ 97 ಲಕ್ಷ ರೂಪಾಯಿ ಬೆಳೆ ಸಾಲದ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಕಡಗಟ್ಟೂರು ಕೆವಿ ದಯಾನಂದ್ ಮಾತನಾಡಿ, ಸೊಸೈಟಿಗಳಿಗೆ ಹಣಕಾಸು ಹೊಂದಿಸುವ ಏಜೆನ್ಸಿಯಾಗಿದ್ದ ಬ್ಯಾಂಕ್ ಪರಿಸ್ಥಿತಿ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದೆ. ಡಿಸಿಸಿ ಬ್ಯಾಂಕ್ ಕೆಲ ರಾಜಕಾರಣಿಗಳ ಪಾಲಿಗೆ ಗಂಜಿ ಕೇಂದ್ರವಾಗಿದ್ದರಿಂದಲೇ ರೈತರು, ಮಹಿಳೆಯರು ಸಾಲ ಸೌಲಭ್ಯಗಳಿಂದ ವಂಚನೆಗೊಳಗಾಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ ಅವರು, ಒಂದೇ ಪಕ್ಷದ ಬೆಂಬಲಿತ ನಿರ್ದೇಶಕರಲ್ಲಿ 2 ಗುಂಪುಗಳಾಗಿವೆ. ಒಂದು ಗುಂಪು ಸಾಲ ಪಾವತಿ ಮಾಡಿ ಅಂದರೆ ಇನ್ನೊಂದು ಗುಂಪು ಸಾಲ ಕಟ್ಟಬೇಡಿ ಮನ್ನಾ ಆಗುತ್ತೆ ಅಂತಾರೆ. ಈ ರೀತಿ ದಿಕ್ಕು ತಪ್ಪಿಸಿ ಬ್ಯಾಂಕ್ ಪತನಕ್ಕೆ ಕಾರಣವಾಗ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಟ್ರೀಟ್ಮೆಂಟ್ ಆಗೋದಿಲ್ಲ, ಒಳ್ಳೆ ಬೆಳೆ ಆಗ್ತಾ ಇಲ್ಲ, ಬೆಳೆ ಆದ್ರೂ ಕೊಳ್ತೋಗ್ತದೆ ಅಂತ ಏನು ಕಲುಷಿತವಾದ ವಾತಾವರಣ ನಿರ್ಮಾಣ ಆಗಿದೆ. ಅಂಥ ಕಲುಷಿತ ವಾತಾವರಣ ಈ ಒಂದು ವ್ಯವಸ್ಥೆ, ಸಹಕಾರ ವ್ಯವಸ್ಥೆ ಕೋಲಾರದಲ್ಲಿ ತುಂಬ ಆಗಿದೆ. ಕಲುಷಿತ ವಾತಾವರಣ ಆಗಿದೆ 2 ಗುಂಪುಗಳಿಂದ. ಯಾರು ಅಲ್ಲ, ಆಡಳಿತ ಮಾಡ್ತದ ಕೋಟೆಯವರೇ ಗುಂಪುಗಳಾಗಿರ್ತಕ್ಕಂಥವ್ರು ಅವರೇ ಇವತ್ತಿನ ವ್ಯವಸ್ಥೆನ ಹಾಳು ಮಾಡ್ತಿರ್ತಕ್ಕಂಥದ್ದು. ಹೆಣ್ಮಕ್ಳು ಸಾಲ ಸಿಗ್ತಾ ಇಲ್ಲ, ರೈತ ಬೆಳಿಗ್ಗೆ ಸಾಲ ಸಿಗ್ತಾ ಇಲ್ಲ, ತೊಂದರೆ ಅನ್ಬರ್ತದೆ. ಇವರು ಆಟ ಆಡ್ತಕ್ಕಂಥವ್ರು ರಾಜಕಾರಣಿಗಳು. ಈ ರೀತಿ ನಿಷ್ಠುರವಾಗಿ ಮಾತನಾಡತಕ್ಕಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಪಕ್ಷ ಯಾವುದೇ ರಾಜಕೀಯ ಯಾವುದೇ ಆಗಿರಲಿ. ಈ ಸಂದರ್ಭದಲ್ಲಿ ಸಂಘ ನಿರ್ದೇಶಕರಾದ ಡೇವಿಡ್, ಸಿಡಿ ರಾಮಚಂದ್ರ, ಮುಖಂಡರಾದ ಕುಮಾರಾಚಾರಿ, ನಾಗೇಶ್, ಸಿಇಒ ಮುನೀಶ್ವರಪ್ಪ ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಒಂದು ಉತ್ತಮ ಶಾಲೆ ವಿದ್ಯಾರ್ಥಿಗಳನ್ನು ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯಬಹುದು. ಮಕ್ಕಳಿಗೆ ಮೊಬೈಲ್ ಆಕರ್ಷಣೆ ಕಡಿಮೆಗೊಳಿಸಿ ಎಂದು ಹಾರ್ಯ ಈಡಿಗ ಮಹಾಸಂಸ್ಥಾನ ಮಠದ ಶ್ರೀ ವಿಖ್ಯಾತ ನಂದನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬ್ರಿಲಿಯನ್ಸ್ ವ್ಯಾಲಿ ಅಂತಾರಾಷ್ಟ್ರೀಯ ವಸತಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ ವಾರ್ಷಿಕೋತ್ಸವ ಶೀರ್ಷಿಕೆ ವ್ಯಾಲಿ ಮಹೋತ್ಸವ 2025 ಮತ್ತು ಕನ್ನಡ ರಾಜ್ಯೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಹಾರ್ಯ ಈಡಿಗ ಮಹಾಸಂಸ್ಥಾನ ಮಠದ ಶ್ರೀ ವಿಖ್ಯಾತ ನಂದನಾಥ ಸ್ವಾಮೀಜಿ ಮಾತನಾಡಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರ ಆದರ್ಶ ಮಾದರಿಯನ್ನ ಅನುಸರಿಸಬೇಕು. ಪೋಷಕರು ಮಕ್ಕಳನ್ನೇ ಆಸ್ತಿ ಮಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ. ಇಲ್ಲಿನ ಬೋಧಕ, ಬೋಧಕೇತರ ಸಿಬ್ಬಂದಿ ಅರ್ಪಣಾ ಮನೋಭಾವ, ಸಮಾಜಕ್ಕೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಈ ಶಾಲೆ ಉತ್ತಮ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಚಲನಚಿತ್ರ ನಟಿ ಅನು ಪ್ರಭಾಕರ್ ಮುಖರ್ಜಿ ಮಾತನಾಡಿ, ವಾರ್ಷಿಕ ವರದಿಯೇ ಶಾಲೆಯ ಗುಣಮಟ್ಟ ತೋರಿಸುತ್ತದೆ. ಅಂಕಾಧಾರಿತ ಕಲಿಕೆಗಿಂತ ಚಟುವಟಿಕೆ ಮತ್ತು ಸ್ವಯಂ ಕಲಿಕೆಗೆ ಪೂರಕ ವಾತಾವರಣ ಶಾಲೆಯಲ್ಲಿ ನೀಡಿದ್ದಾರೆ ಎಂದರು. ಅಪ್ಪ ಅಮ್ಮನೇ ಮೊಬೈಲ್ ಇಟ್ಕೊಂಡಿರ್ತಾರೆ 3 ಹೊತ್ತು ಅಲ್ವಾ? ಅದು ನೋಡಿ ಮಕ್ಳು ಇನ್ನೇನ್ ಕಲಿತಾರೆ ಹೇಳಿ? ಸೊ ಶಾಲೆಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಬರೀ ಚಿಕ್ಕ ಮಕ್ಕಳೆಲ್ಲ, ಹೈಸ್ಕೂಲ್ ಮಕ್ಕಳಾಗ್ಲಿ, ಕಾಲೇಜಲ್ಲಾಗ್ಲಿ, ಇಟ್ ಶುಡ್ ಬಿ ಬ್ಯಾನ್ಡ್. ಯಾಕಂದ್ರೆ ಮೊಬೈಲ್ ಎಷ್ಟು ಪಾಸಿಟಿವ್ ಅಥವಾ ಅಡ್ವಾಂಟೇಜಸ್ ಇದೆ, ಅದಕ್ಕಿಂತ ಹೆಚ್ಚಾಗಿ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನನ್ನ ಅನಿಸಿಕೆ. ವಿದು ನಾನು ಅವಾಗಲೇ ಮಾತಾಡ್ತಾ ಇದ್ವಿ, ನಾವೆಲ್ಲ ಬೆಳೆದಿದ್ದ ಟೈಮಲ್ಲಿ ಮೊಬೈಲ್ಗಳಲ್ಲಿ ಲ್ಯಾಂಡ್ಲೈನ್ ಇದ್ರೆ ದೊಡ್ಡ ವಿಷಯ, ಮನೇಲಿ ಟಿವಿ ಇದ್ರೆ ದೊಡ್ಡ ವಿಷಯ ಅಲ್ವಾ? ಅಂತ ಸಮಯದಲ್ಲಿ ಬೆಳೆದ್ರೆ ನಾವೆಲ್ಲ ಲೈಫ್ ಸಿಂಪಲ್ ಆಗಿ ಚೆನ್ನಾಗಿತ್ತು. ನಾನ್ ಪೋಷಕರಿಗೆ ಹೇಳೋದು ಅಷ್ಟೇನೆ, ನೀವ್ ಆದಷ್ಟು ಮನೆಗೆ ಬಂದಾಗ ನಿಮ್ ಫೋನ್ಗಳನ್ನ ಯೂಸ್ ಮಾಡದೆ ಸೈಡ್ಗಿಡಿ. ಈ ವೇಳೆಯಲ್ಲಿ ಹಲವರು ದೇಶಿ ಮತ್ತು ವಿದೇಶಿ ಸಾಂಸ್ಕೃತಿಕ ವೈಭವ, ಮಂಗಳೂರಿನ ಯಕ್ಷಗಾನ, ಕೇರಳದ ನೂತನ ವಸ್ತ್ರಾಲಂಕಾರ, ನಾಟಕ, ದೇಶಭಕ್ತಿ ಕಾರ್ಯಕ್ರಮಗಳು ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮರಿಸ್ವಾಮಿ ಎಂ, ಪ್ರಾಂಶುಪಾಲರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ, ಚಿಕ್ಕಬೋರಯ್ಯ, ಗೋವಿಂದರಾಜು, ಡಾಕ್ಟರ್ ಗಣೇಶ್, ನಿರ್ಮಾಪಕ ಮಂಜೇಗೌಡ, ನಟ ಚೆಲುವರಾಜು, ಪ್ರಾಂಶುಪಾಲ ಶಿವರಾಮು, ಶಾಲೆಯ ಮುಖ್ಯಸ್ಥೆ ವಿದ್ಯಾಶ್ರೀ ಇನ್ನಿತರರು ಇದ್ದರು. ರಾಮ್ ಪ್ರಸಾದ್ ಕೆಯಾರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್ಕಾರಿ ನೌಕರನೊಬ್ಬನ ಸಾಲದ ಕಿರುಕುಳಕ್ಕೆ ಬೇಸತ್ತು ವಿಕಲಚೇತನ ಕುಟುಂಬ ಸಂಕಷ್ಟಕ್ಕೆ ಒಳಗಾಗಿದ್ದು, ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗದೆ
ಆತ್ಮಹತ್ಯೆಯ ದಾರಿ ಹಿಡಿಯುವುದಾಗಿ ಇಡೀ ಕುಟುಂಬ ಎಚ್ಚರಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ವಿಕಲಚೇತನ ಲೋಕೇಶ್ ಎಂಬುವಾತ ಚಿಕ್ಕಬಳ್ಳಾಪುರ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ನೌಕರನಾಗಿರುವ ಗೋವಿಂದಪ್ಪ ಎಂಬುವರ ಬಳಿಯಿಂದ ಸುಮಾರು 8 ಲಕ್ಷ ರುಗಳನ್ನು ಸಾಲವಾಗಿ ಹಣ ಪಡೆದಿದ್ದು, ಸಾಲ ಪಡೆಯುವ ವೇಳೆ ಖಾಲಿ ಚೆಕ್ಗಳನ್ನು ನೀಡಿದ್ದ. ಇದೀಗ ಚೆಕ್ ಬೌನ್ಸ್ ಮಾಡಿ ಪ್ರಕರಣವನ್ನು ಗೋವಿಂದಪ್ಪ ನ್ಯಾಯಾಲಯದಲ್ಲಿ ದಾಖಲಿಸಿದ್ದು, 40 ಲಕ್ಷ ರು ಹಣ ಬರಬೇಕೆಂದು ಮಾನಸಿಕ ಕಿರುಕುಳ ನೀಡಿ ಕೋರ್ಟ್ಗೆ ಅಲೆದಾಡಿಸುತ್ತಿದ್ದಾನೆ. ಕೂಲಿ ನಾಲಿ ಮಾಡಿ ಜೀವನ ಮಾಡುತ್ತಿರುವ ಈ ಕುಟುಂಬ ಅತ್ತ ಸಾಲ ತೀರಿಸಲಾಗದೆ ನ್ಯಾಯಾಲಯಗಳಿಗೆ ಅಲೆಯಲಾಗದೆ ಹತಾಶನಾಗಿದ್ದು, ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದು ತನ್ನ ಪತ್ನಿ ಮತ್ತು 3 ಜನ ಮಕ್ಕಳೊಂದಿಗೆ ಸಾವಿಗೆ ಶರಣಾಗುವುದಾಗಿ ಎಚ್ಚರಿಸಿದ್ದಾನೆ. ಬಡ್ಡಿ ದಂಧೆ ನಡೆಸುತ್ತಿರುವ ಗೋವಿಂದಪ್ಪನ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ವಿಕಲಚೇತನ ಲೋಕೇಶ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾನೆ. ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಎನ್ ಲೋಕೇಶ್ ಅಂತ ನನ್ನ ಹೆಸರು, ಬೀರ್ಜಳ್ಳಿ ನಂದು. ನಾನು ಚಿಕ್ಕಬಳ್ಳಾಪುರದಲ್ಲಿ ಗೋವಿಂದಪ್ಪನ ಹತ್ರ 8.5 ಲಕ್ಷ 8,40,000 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ಅವರು ಬಂದು ನಮ್ಮ ಮನೆ ಹತ್ರ ನೋಡಿ ಕುರಿ ಸಾಕಣೆ ಮಾಡ್ತಾಯಿದ್ದೆ ನಮ್ಮ ಹೆಂಡತಿ ನಾವು ಎಲ್ಲನೂ. ನೀನು ಕಾಸು ಕೊಟ್ಟರೆ ನಿಮ್ಮ ಹತ್ರ ಬರ್ತದೆ ಅಂದ್ಬಿಟ್ಟು 8.5 ಲಕ್ಷ ನಮ್ಮ ಅಕೌಂಟ್ಗೆ ಹಾಕಿದ್ದ. ಅವ್ರ ಹತ್ರ ನಾವೇನು ವಂಚನೆ ಮಾಡಿಲ್ಲ. 5 ರೂಪಾಯಿ ಇಂಟ್ರೆಸ್ಟ್ ಹಂಗೆ ತಗೊತಾ ಇದ್ದ. ಸೋಮವಾರ ಸಂತೆಗೆ ಹೋಗಿ ಹಂಗೆ ಸೇಲ್ ಮಾಡಿಬಿಟ್ಟು ಹಂಗೆ ಕೊಡ್ತಾಯಿದ್ರೆ ನೋಡಿ ಡೈಲಿನೂ ಬಂದು ಶನಿವಾರ ಭಾನುವಾರ ಮನೆಗೆ ಬರ್ತಾಯಿದ್ದ. ಬಂದುಬಿಟ್ಟು ಅವನು ಗೌರ್ಮೆಂಟ್ ಅಫ್ಸಲ್ಸು EWL ಕೆಲಸ ಮಾಡ್ತಾನೆ ಚಿಕ್ಕಬಳ್ಳಾಪುರದಲ್ಲಿ. ಒಂಥರ ನಮ್ಮ ಹೆಂಡತಿನೇ ಒಂಥರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ರಾಜಕೀಯ ವಲಯದಲ್ಲಿ ಸದ್ಯ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆಯ ಚರ್ಚೆ ತಾರಕಕ್ಕೇರಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕೆಂದು ಒಕ್ಕಲಿಗ ಸಮುದಾಯದಿಂದ ಒತ್ತಾಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಚಿವ ಕೆಎಚ್ ಮುನಿಯಪ್ಪರವರಿಗೆ ಸಿಎಂ ಪಟ್ಟ ನೀಡಬೇಕೆಂದು ಆಗ್ರಹ ವ್ಯಕ್ತವಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರದುರ್ಗ ಜಿಲ್ಲಾ ಹಿರಿಯೂರು ಆದಿಜಾಂಬವ ಮಠದ ಶ್ರೀ ಷಡಾಕ್ಷರಿ ಸ್ವಾಮೀಜಿ, ದಲಿತರಿಗೆ ಸಚಿವ ಸ್ಥಾನ, ಉಪಮುಖ್ಯಮಂತ್ರಿ ಹುದ್ದೆಗಳು ದೊರೆತಿವೆ. ಈಗ ಮುಖ್ಯಮಂತ್ರಿಯ ಸ್ಥಾನ ನೀಡಲು ಸೂಕ್ತ ಸಮಯ ಬಂದಿದೆ. ಈ ಬಾರಿ ದಲಿತರನ್ನ ಸಿಎಂ ಮಾಡಿ ಎಂದು ಆಗ್ರಹಿಸಿದ್ದಾರೆ. ರಾಜಕೀಯದಲ್ಲಿ ನಾಯಕ ಬದಲಾವಣೆಯ ಮಾತು ಬಂದಾಗ ಹಲವು ಸಮುದಾಯಗಳು ತಮ್ಮವರಿಗೂ ಅವಕಾಶ ನೀಡಬೇಕು ಎಂದು ಒತ್ತಾಯಿಸುವುದು ಸಹಜ. ಪ್ರಸ್ತುತ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ದಲಿತರಿಗೆ ಸಿಎಂ ಅವಕಾಶ ನೀಡುವ ವಿಷಯ ಮುನ್ನೆಲೆಗೆ ಬಂದರೆ ಪರಿಶಿಷ್ಟ ಜಾತಿಯಲ್ಲಿನ ಮಾದಿಗ ಸಮುದಾಯದವರನ್ನು ಪರಿಗಣಿಸಬೇಕು. ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪರವರಿಗೆ ಸಿಎಂ ಸ್ಥಾನ ನೀಡಬೇಕು ಎಂದು ಆದಿಜಾಂಬವ ಮಠದ ಶ್ರೀ ಷಡಾಕ್ಷರಿ ಸ್ವಾಮೀಜಿ ಒತ್ತಾಯಿಸಿದರು. ಯಾವುದೇ ವ್ಯಕ್ತಿ ನನಗೆ ಕೊಡಿ ಅಂತ ಕೇಳೋದಿಲ್ಲ. ಯಾಕೆಂದ್ರೆ ಇದುವರೆಗೂ ಅನ್ಯಾಯಕ್ಕೆ ಒಳಗಾದವರು ಕೇಳೋದಿಲ್ಲ. ಆ ಪ್ರಬುದ್ಧತೆಯನ್ನ ಬಹಳಷ್ಟು ಕಾಪಿಟ್ಕೊಂಡು ಬಂದಿರ್ತಾರೆ. ಆ ಪ್ರಬುದ್ಧತೆ ಇವ್ರಿಗಿದೆ ಅಂದ್ಬಿಟ್ಟು ಸಮಾಜ ಎದ್ದೇಳಬೇಕೀಗ, ಸಂಘಟನೆಗಳಿಗೆ ಹೇಳಬೇಕು. ನಿಮಗೆ ಅವರ ಪ್ರಬುದ್ಧತೆ ಕಂಡುಹಿಡಿಯಲಿಕ್ಕೆ ಆಗಿಲ್ವಲ್ಲ ನಿಮ್ಮ ಪಕ್ಷದ ವರಿಷ್ಠರಿಗೆ? ಅವರಿಗೆ ಅರ್ಹತೆ ಇದೆ, ಅದನ್ನು ನಾವು ತೋರಿಸ್ತಿದ್ದೀವಂತ ಸಮುದಾಯದ ಮುಖವಾಣಿಗಳಾದ ಸ್ವಾಮೀಜಿಯವರು, ಸಂಘಟನೆಯವರು ಆ ಕೆಲಸ ಮಾಡಬೇಕಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕಿ ಅನಸೂಯಮ್ಮ, ಪಟ್ರೇನಹಳ್ಳಿ ಕೃಷ್ಣ, ಕಣಿತಹಳ್ಳಿ ವೆಂಕಟೇಶ್, ತಿರುಮಳಪ್ಪ, ಶಿವಪ್ಪ, ಪೆದ್ದಣ್ಣ, ವಿ ಶ್ರೀನಿವಾಸ್, ಅಣ್ಣಮ್ಮ, ಮುರಳಿ ಮೋಹನ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ರೈತರಿಗೆ ಜೀವನ ನಡೆಸಲು ಅನುಕೂಲವಾಗಲೆಂದು ಇಂತಿಷ್ಟು ಜಮೀನು ಮಂಜೂರು ಮಾಡಿಕೊಡುವುದು ಒಂದೆಡೆಯಾದರೆ, ಮಂಜೂರಾಗಿದ್ದ ಜಮೀನಿಗೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನಾಗಿಸಲು ಮುಂದಾಗಿದ್ದು, ರೈತರ ಮಂಜೂರು ಜಮೀನಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮಂಜೂರಾಗಿದ್ದ ಜಮೀನಿನ ರೈತರು ತಮ್ಮ ಜಮೀನು ಉಳಿಸಿಕೊಳ್ಳಲು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದರೂ ಸಹ ಸರ್ವೆಗಾಗಿ ಬಂದಿದ್ದ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ದೇವನಹಳ್ಳಿ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳು ಸಹ ಸ್ಥಳದಲ್ಲಿ ರೈತರ ಜಮೀನಿಗಾಗಿ ಸಂಬಂಧಿಸಿದಂತೆ ರೈತರಿಗೆ ಮನವರಿಕೆ ಮಾಡೋದ್ರಲ್ಲಿ ತಲ್ಲೀನರಾಗಿದ್ದರು. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡೋದಿಲ್ಲವೆಂದು ಪಟ್ಟು ಹಿಡಿತಿದ್ದಂತೆ ಪೊಲೀಸರು ಮಧ್ಯ ಪ್ರವೇಶಿಸಿ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಸೂಚನೆ ಪಾಲಿಸಲು ಅಡ್ಡಿಪಡಿಸಬೇಡಿ ಅಂತ ರೈತರಿಗೆ ಮನವರಿಕೆ ಮಾಡಿಕೊಟ್ರು. ಸ್ಯಾಟಲೈಟ್ ಮೂಲಕ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ಮಾಡಿದ್ರು.
ಇನ್ನು ರೈತರಿಗೆ ಅನ್ಯಾಯವಾಗ್ತಿರುವ ಬಗ್ಗೆ ಸ್ಥಳೀಯ ಡಿಎಸ್ ಧನಂಜಯ್ ಮಾತನಾಡಿ 1982ರಿಂದ 2004ರವರೆಗೆ ಸುಮಾರು 100 ಎಕರೆಗೂ ಹೆಚ್ಚು ಸರ್ಕಾರದಿಂದ ಗೋಮಾಳ ಜಮೀನು ರೈತರಿಗೆ ಮಂಜೂರಾಗಿತ್ತು. ಸರ್ವೆ ನಂಬರ್ 134ರ ಜಮೀನುಗಳಲ್ಲಿ 1982ರಲ್ಲಿ 66 ರೈತರಿಗೆ ಮಂಜೂರಾಗಿರುತ್ತದೆ. ಕಂದಾಯ ಇಲಾಖೆಯಿಂದ ಕಿಮ್ಮತ್ತು ಕಟ್ಟಿಸಿಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಿಸಿದ್ರು. ಮುನ್ಸಿಪಲ್ ಕೌನ್ಸಿಲ್ನಿಂದ 3 ಕಿಲೋಮೀಟರ್ ಒಳಗಡೆ ಇದೆ. ಇಲ್ಲಿ ಮಂಜೂರು ಮಾಡಿರೋದು ಸರಿಯಲ್ಲ ಅಂತ. ಈ ಎಲ್ಲ ಜಮೀನುಗಳು ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಇದೆ. ಅವ್ರು ಬಂದು ಇವತ್ತೇನಾದ್ರು ಮೆಷರ್ಮೆಂಟ್ ಮಾಡ್ತಾರೆ ಇನ್ನೊಂದು ಮತ್ತೊಂದಂದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥವರೆಲ್ಲ ರೈತರು, ಭೂ ಮಂಜೂರಾತಿ ಆಗಿದೆ, ಅದೇನು ಕಮಿಟಿ ಇತ್ತು, ಕಮಿಟಿ ಪ್ರಕಾರ ಕಿಮ್ಮತ್ತನ್ನು ಕಟ್ಟಿ ರೈತರು ಮಾಡಿರ್ತಕ್ಕಂಥದ್ದು 134 ಸರ್ವೆ ನಂಬರಲ್ಲಿರ್ತಕ್ಕಂಥ ಯಾವೊಬ್ಬ ರೈತರದ್ದು ಕೂಡ ಯಾವುದೇ ಕಾರಣಕ್ಕೆ ಸರ್ಕಾರ ಯಾವುದೇ ಉದ್ದೇಶಕ್ಕೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಇದೇ ಸಂದರ್ಭದಲ್ಲಿ ಮಂಜೂರಿ ರೈತ ಮಹಿಳೆಯರು ತಮ್ಮ ಕಣ್ಮುಂದೆ ಆಗ್ತಿರುವ ಅನ್ಯಾಯಕ್ಕೆ ಹಿಡಿ ಶಾಪ ಹಾಕ್ತಿದ್ದ ದೃಶ್ಯ ಕಂಡುಬಂತು. ರೈತ ಮಂಜುನಾಥ್, ಗೌರಮ್ಮ, ಸಾವಿತ್ರಮ್ಮ, ಹಿರಣ್ಣ, ಪೊಲೀಸರು, ವಕೀಲರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸತ್ಯಸಾಯಿ ಸ್ವಾಮಿಯವರು ಸಾರ್ವಜನಿಕರಿಗೆ, ಬಡಬಗ್ಗರಿಗೆ ಉಚಿತ ಆರೋಗ್ಯ ಭಾಗ್ಯ ಕಲ್ಪಿಸಿದ್ದಾರೆ. ಇಲ್ಲಿ ಆಸ್ಪತ್ರೆ ಪ್ರಾರಂಭವಾದ ಮೇಲೆ ಇಲ್ಲೊಂದು ದೊಡ್ಡ ಗಾತ್ರದ ಆಟೋ ನಿಲ್ದಾಣ ಪ್ರಾರಂಭವಾಗಿದೆ. ಸ್ವಾಮಿ ಹೆಸರಿನಲ್ಲಿ ಪ್ರಾರಂಭಿಸಿರುವ ಆಟೋ ನಿಲ್ದಾಣದ ಚಾಲಕರು ಸ್ವಾಮಿ ಉದ್ದೇಶವನ್ನ ಈಡೇರಿಸಿ ಆಸ್ಪತ್ರೆಗೆ ಬರುವಂತಹ ಬಡವರಿಗೆ ನೀವು ಉಚಿತವಾಗಿ ಅಥವಾ ಕಡಿಮೆ ದರ ತೆಗೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಸಾರಿಗೆ ಕಲ್ಪಿಸಿ ಎಂದು ಸರಳ ಮೆಮೋರಿಯಲ್ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ಬಲಕ್ಷ್ಮಿ ಮನವಿ ಮಾಡಿದರು. ಕಳಕಳಿಯ ಮನವಿ ಮಾಡಿಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಮಧುಸೂದನ ಸಾಯಿ ಸ್ವಾಮಿಯವರ ಆಶಯದಂತೆ ಪ್ರಾರಂಭವಾಗಿರುವ ಸರಳ ಮೆಮೋರಿಯಲ್ ಉಚಿತ ಆಸ್ಪತ್ರೆ ಬಸ್ ನಿಲ್ದಾಣ ಬಂಡಹಳ್ಳಿ ಆಟೋ ನಿಲ್ದಾಣದಲ್ಲಿ ಇಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕೆಎಸ್ಎಸ್ಡಿ ಆಟೋ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ರಾಜ್ಯೋತ್ಸವ ಆಚರಿಸುತ್ತಿದ್ದು, ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನ ಸರಳ ಮೆಮೋರಿಯಲ್ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ಬಲಕ್ಷ್ಮಿ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಮಧುಸೂದನ ಸಾಯಿ ಸ್ವಾಮಿಯವರ ಆಶಯದಂತೆ ಉಚಿತವಾಗಿ ಆಸ್ಪತ್ರೆ ಸೌಲಭ್ಯ ನೀಡಲಾಗಿದೆ. ಇಲ್ಲಿಗೆ ಪ್ರತಿದಿನ 100 ರೋಗಿಗಳು, ಅವರ ಪೋಷಕರು ಬರುತ್ತಾರೆ. ಇಲ್ಲಿಗೆ ಬರುವವರೆಲ್ಲರೂ ಬಡವರೇ. ಅವರೆಲ್ಲರೂ ಆಟೋಗಳನ್ನೇ ಅವಲಂಬಿಸಬೇಕಾಗುತ್ತದೆ. ಸ್ವಾಮಿಯವರ ಆಸೆ ಈಡೇರಿಸಲು ಆಟೋ ಚಾಲಕರು ಕೈಜೋಡಿಸಬೇಕು. ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬರಲು ತೀರಾ ಬಡವರು ಕಷ್ಟಪಡುತ್ತಾರೆ. ಅಂತವರನ್ನ ಉಚಿತವಾಗಿ ಕರೆತರುವ ಮತ್ತು ಬಿಡುವ ವ್ಯವಸ್ಥೆ ಮಾಡಿ ಎಂದು ಮನವಿ ಮಾಡಿದರು. ಕಷ್ಟದಲ್ಲಿರೋರು, ಹುಷಾರಿಲ್ಲದೆ ಇರೋರು, ಯಾರು ಜೊತೆಗಿಲ್ಲದೆ ಇರೋರು ಅಂಥವ್ರನ್ನ ಫ್ರೀಯಾಗಿ ಕರ್ಕೊಂಡು ಬನ್ನಿ. ಅವರು ಸ್ವಲ್ಪ ಹೆಲ್ಪ್ ಮಾಡಿ. ಯಾಕೆಂದರೆ ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ, ಆದರೆ ನಮ್ಮ ಹತ್ರ ಆಟೋಗಳಿರಲ್ಲ. ಅಲ್ಲಿ ಅಂಥ ಸಮಯದಲ್ಲಿ ಬಗ್ಗಿ ಇದೆ, ಕೆಲವು ಸಲ ಬಗ್ಗೆ ಸಿಗುತ್ತೆ, ಕೆಲಸಲ್ಲ. ಆವಾಗ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಕರ್ಕೊಂಡು ಹೋಗಿ, ಆಮೇಲೆ ನಾವು ನಮ್ಮ ಸಿಬ್ಬಂದಿಗಳು ಹೊರಗಡೆ ಹೋಗೋಕ್ಕಾಗಲ್ಲ, ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಬಿಡಬೇಕು ಅಂತಂದ್ರಲ್ಲಿ ಹೆಲ್ಪ್ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣದಲ್ಲಿ ಗೌರವಾಧ್ಯಕ್ಷ ಮಂಜುನಾಥ್, ಅಧ್ಯಕ್ಷ ಮಹದೇವಪ್ಪ, ಉಪಾಧ್ಯಕ್ಷ ರವಿ, ಮುನಿರಾಜು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳಕಳಿಯ ಮನವಿ ಮಾಡಿಕೊಡ್ತಾ ಇದ್ದೀನಿ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣಿ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮತ್ತು ಇತರೆ ಸಾಮಗ್ರಿಗಳನ್ನು 8 ಜನ ರೈತ ಫಲಾನುಭವಿಗಳಿಗೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ವಿತರಣೆ ಮಾಡಿ ಶುಭ ಹಾರೈಸಿದ್ರು. ಈ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದ್ದು, ರೈತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಕಾಶ್, ಫಲಾನುಭವಿಗಳಾದ ಕದಿರಪ್ಪ, ಶಿವಶಂಕರಪ್ಪ, ತಿರುಮಳಮ್ಮ, ನಾರಾಯಣಸ್ವಾಮಿ, ಆಂಜಪ್ಪ, ಮುನಿನರಸಿಂಹಪ್ಪ, ಪಾಪಮ್ಮ, ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿದಮಿಕ್ ಯೋಗದಲ್ಲಿ 5ನೇ ತರಗತಿ ಬಾಲಕಿ ಸಿರಿಯಿಂದ ಅದ್ಭುತ ಯೋಗ ನೃತ್ಯ, ನೋಡುಗರು ನಿಬ್ಬೆರಗಾಗಿಸುವಂತೆ ಕಲಾ ಪ್ರದರ್ಶನ. ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಪತ್ನಿ ಮೇಲೆ ಅಕ್ರಮ ಸಂಬಂಧ ಶಂಕೆ, ರಾಡ್ನಿಂದ ಒಡೆದು ಕೊಲೆ, ಚಿಕ್ಕ ಮಕ್ಕಳಿಬ್ಬರು ಅನಾಥ. ಅಪ್ಪ ಅಮ್ಮ ಪೊಲೀಸ್ ಠಾಣೆಯಲ್ಲಿ ಕಾಡಿ ಬೇಡಿದರೂ ಒಪ್ಪಲಿಲ್ಲ ಮಗಳು, ಪ್ರೀತಿಸಿದವನ ಕೈ ಹಿಡಿದು ಹೊರಟೇ ಹೋದಳು.
ಗಾಂಧಿನಗರದಲ್ಲಿನ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರ ಮಿಂಚಿನ ದಾಳಿ. 3 ಮಹಿಳೆಯರು 2 ಪುರುಷರ ಬಂಧನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.